ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌತ್ ಪ್ರಾಪರ್ಟೀಸ್. ನಾನು ನಿಮ್ಮ ಧೀರಜ್. ಸೊ ಇವತ್ತಿನ ವಿಷಯ ಬಂದು ರಿಗಾರ್ಡಿಂಗ್ ಟು ಖಾತಾ. ಲಾಸ್ಟ್ ಟೈಮು ನಾವು ಖಾತಾ ಬಗ್ಗೆ ಡಿಸ್ಕಸ್ ಮಾಡಿದ್ರಿ, ಬಟ್ ಎಷ್ಟು ತರ ಖಾತಾ ಇದೆ ಅಂತ ನಾವು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಈ ಒಂದು ವಿಡಿಯೋದಲ್ಲಿ ಅದನ್ನ ತಿಳ್ಕೊಳ್ಳೋಣ. ಸೊ ನಮ್ಮ ಪೇಜ್ ಯಾರು ಫಾಲೋ ಮಾಡ್ತಾ ಇಲ್ವೋ ದಯವಿಟ್ಟು ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸೇವ್ ಕೂಡ ಮಾಡ್ಕೊಳ್ಳಿ, ನಿಮಗೆ ಫ್ಯೂಚರ್ ಉಪಯೋಗ ಆಗುತ್ತೆ. ಸೊ ನಮ್ಮಲ್ಲಿ ಎರಡು ತರ ಖಾತಾ ಇದೆ, ಎ ಖಾತಾ ಹಾಗೂ ಬಿ ಖಾತಾ. ಎ ಖಾತಾ ಈ ಒಂದು ಡಾಕ್ಯುಮೆಂಟ್ ಬಂದು ಯಾರ್ಯಾರ ಹತ್ರ ಇದೆಯೋ ಈ ಪ್ರಾಪರ್ಟಿ ನಿಮ್ಗೆ ಲೀಗಲ್ ಆಗಿದೆ ಅಂತ ಅರ್ಥ. ಸೊ ಈ ಒಂದು ಪ್ರಾಪರ್ಟಿ ಎಲ್ಲಾ ತರ ಗೌರ್ಮೆಂಟ್ ನಾರ್ಮ್ಸ್ ಪಾಲಿಸೀಸ್ ಅಪ್ರೂವ್ ಆಗಿ ಬಂದಿರುತ್ತೆ. ಸೊ ಒಂದು ಪ್ರಾಪರ್ಟಿ ತಗೊಬೇಕು ಅಂತ ಅಂದ್ರೆ ಆ ಪ್ರಾಪರ್ಟಿ ಬಂದು ಗೌರ್ಮೆಂಟ್ ನಾರ್ಮ್ಸ್ ಅಂಡ್ ರೂಲ್ಸ್ ಇರುತ್ತೆ. ಸೊ ಇಷ್ಟ ತರ ರೋಡ್ ಬಿಡ್ ಬಿಡ್ಬೇಕಾಗಿರುತ್ತೆ, STP ಜಾಗ ಕೊಡ್ಬೇಕಾಗಿರುತ್ತೆ, ಕಾಮನ್ ಏರಿಯಾಸ್ ಬಿಡ್ಬೇಕಾಗಿರುತ್ತೆ, ಪಾರ್ಕ್ ಏರಿಯಾ ಬಿಡ್ಬೇಕಾಗಿರುತ್ತೆ. ಸೊ ಈ ತರ ಡಿಫ್ರೆಂಟ್ ನಾರ್ಮ್ಸ್ ಅಂಡ್ ಪಾಲಿಸೀಸ್ ಇರುತ್ತೆ. ಇದೆಲ್ಲ ಈ ಪ್ರಾಪರ್ಟಿಯಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಯಾವುದೇ ತರ ಡಿವಿಯೇಷನ್ಸ್ ಇರಲ್ಲ ಅಂಡ್ ವೈಲೇಷನ್ಸ್ ಇರಲ್ಲ. ಮತ್ತೆ ಈ ಪ್ರಾಪರ್ಟಿ ಬಂದು DC ಕನ್ವರ್ಷನ್ ಆಗಿರುತ್ತೆ. ಈ ಪ್ರಾಪರ್ಟಿಯ ಅಡ್ವಾಂಟೇಜ್ ಏನಿರುತ್ತೆ ಅಂತಂದ್ರೆ, ನೀವು ನಾಳೆ ದಿನ ರೀಸೇಲ್ ಮಾಡ್ತೀನಿ ಅಂದ್ರೆ ತುಂಬಾ ಈಸಿಯಾಗಿ ಯಾರಿಗಾನ ರೀಸೇಲ್ ಮಾಡ್ಬೋದು. ಮತ್ತೆ ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಕೂಡ ಜಾಸ್ತಿ ಇರುತ್ತೆ ಕಂಪೇರೇಟಿವ್ ಟು ಬಿ ಖಾತಾ. ಹಾಗೂ ನೀವು ಯಾವ್ದನ್ನ ಲೋನ್ ತಗೊಂತಾ ಇದ್ದೀರಾ ಈ ಪ್ರಾಪರ್ಟಿ ಮೇಲೆ ಅಂತ ಅಂದ್ರೆ ವೆರಿ ಈಸಿಲಿ ನಿಮ್ಗೆ ಲೋನ್ ಸ್ಯಾಂಕ್ಷನ್ಸ್ ಆಗುತ್ತೆ. ಮತ್ತೆ ಬಿಲ್ಡಿಂಗ್ ಅಪ್ರೂವಲ್ಸ್, ಸೊ ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಈ ಒಂದು ಪ್ರಾಪರ್ಟಿಯಲ್ಲಿ ಅಂತ ವೆರಿ ಈಸಿಲಿ ನಿಮ್ಗೆ ಅಪ್ರೂವಲ್ಸ್ ಏನೇನ್ ಬೇಕೋ ಟು ಕನ್ಸ್ಟ್ರಕ್ಟ್ ದ ಬಿಲ್ಡಿಂಗ್ ಅದೆಲ್ಲ ನಿಮಗೆ ತುಂಬಾ ಈಸಿಯಾಗಿ ಸಿಗುತ್ತೆ. ಬಿ ಖಾತಾ ನೀವು ನೋಡಿದ್ರೆ ಇವಾಗ ನಾನು ಇಷ್ಟು ಹೇಳಿದ್ರು ಇದಿಷ್ಟು ಬಿ ಖಾತಾದಲ್ಲಿ ಇರಲ್ಲ. ಸೊ ಪ್ರಾಪರ್ ಗೌರ್ಮೆಂಟ್ ನಾರ್ಮ್ಸ್ ರೂಲ್ಸ್ ಏನು ಫಾಲೋ ಮಾಡಿರಲ್ಲ. ಸೊ ಯಾವುದೇ ತರ ಕಾಮನ್ ಏರಿಯಾಸ್, ಪಾರ್ಕ್ ಏರಿಯಾಸ್, ಒಂದು STP ಯಾವುದೇ ತರ ಮಾಡಿರಲ್ಲ. ಸೊ ನಿಮ್ಗೆ ಲೋನ್ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಲೋನ್ ಸ್ಯಾಂಕ್ಷನ್ ಆಗೋದಕ್ಕೆ. ಮತ್ತೆ ನೀವು ಬಿಲ್ಡಿಂಗ್ ಕಟ್ತಾ ಇದ್ದೀರಾ ಅಂತ ಅಂದ್ರೆ ಯಾವ್ದು ಪ್ರಾಪರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಆಗಿರಲ್ಲ. ಹಾಗಾಗಿ ಇದಕ್ಕೆ ನಿಮ್ಗೆ ಅಷ್ಟು ಈಸಿಯಾಗಿ ಅಪ್ರೂವಲ್ ಸಿಗಲ್ಲ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ. ಮತ್ತೆ ಸೊ ಈ ಪ್ರಾಪರ್ಟಿನ ಡಿಸ್ಪೋಸ್ ಮಾಡ್ಬೇಕಂದ್ರೂ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಇವಾಗ ಗೌರ್ಮೆಂಟ್ ಇಂದ ನಿಮ್ಗೆ ಎಲ್ಲರಿಗೂ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಫ್ರಮ್ ಬಿ ಖಾತಾ ಟು ಎ ಖಾತಾ ಕನ್ವರ್ಟ್ ಮಾಡ್ಕೊಳಕ್ಕೆ. ಸೊ ವೆರಿ ಈಸಿ ಅಂಡ್ ಸಿಂಪಲ್ ಸ್ಟೆಪ್ಸ್ ಇರುತ್ತೆ. ನೀವು ಆನ್ಲೈನ್ ಹೋಗಿ ನೀವು ಮಾಡ್ಕೊಬಹುದು. ಯಾರ ಇನ್ನ ಬಿ ಖಾತಾದಲ್ಲಿ ಪ್ರಾಪರ್ಟಿ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅವರು ದಯವಿಟ್ಟು ಎ ಖಾತಾ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ರಿಗಾರ್ಡಿಂಗ್ ಟು ಪ್ರಾಪರ್ಟೀಸ್ ಹಾಗೂ ಡಾಕ್ಯುಮೆಂಟ್ಸ್ ಬಗ್ಗೆ ಇನ್ನ ಸಾಕಷ್ಟು ಇನ್ಫಾರ್ಮೇಶನ್ಸ್ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಸೊ ಮೋರ್ ಇನ್ಫಾರ್ಮೇಶನ್ಸ್ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.